ಬಹಳ ಸಂತೋಷದ ದಿನ ಅಂತ ಹೇಳ್ಬೋದು. ಸುಮಾರು ದಿನದಿಂದ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಆಗಬೇಕಂತ 10-20 ವರ್ಷಗಳ ಬೇಡಿಕೆ ಇತ್ತು. ಅವಾಗೆಲ್ಲ ನಾವು ಇಂಜಿನಿಯರಿಂಗ್ ಆಗಬೇಕು, ಸಿವಿಲ್ ಆಗಬೇಕು ಅಂತ ಅವಾಗ ಮಾಡಿತ್ತು. ಆದ್ರೆ ಈಗ ಅದು ಈಗ ಮುಗಿದಿದೆ. ಇದು ಪ್ರಸ್ತುತ ಬದಲಾವಣೆ ಆಗಿದೆ ಟೆಕ್ನಾಲಜಿ. ಹೀಗಾಗಿ ಮೊದಲನೇದಾಗಿ ನಾವು ವೈಸ್ ಚಾನ್ಸಲರ್ ಅವರೆಲ್ಲ ಸಹೋದ್ಯೋಗಿಗಳಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಒಂದು ಅವರ ಘಟಕವನ್ನ ಗೋಕಾಕದಲ್ಲಿ ಪ್ರಾರಂಭ ಮಾಡಲಿಕ್ಕೆ ಈ ಸಾರಿ ನಮಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಕಳೆದ ಬುಧವಾರದ ತಿಂಗಳಿಂದ ಇದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಸೈಬರ್ ಸೆಕ್ಯೂರಿಟಿ ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ 3 ಸೆಕ್ಷನ್ ಅನ್ನ 60ರಂತೆ ಒಂದು ಕ್ಲಾಸ್ಗೆ 60 ಮಕ್ಕಳನ್ನ ಮಿನಿಮಮ್ ನೋಡಿಗೆ ಹೆಚ್ಚು ಹೋಗ್ಬೇಕಂತ ನಮ್ಮ ಪ್ರಿನ್ಸಿಪಲ್ ಅವರು ಕೂಡ ಹೇಳ್ತಾ ಇದ್ದಾರೆ. ಈ 3 ಈಗ ಸರ್ಕಾರ ಆದೇಶ ಮಾಡಿದೆ. ಜೊತೆಗೆ ಈಗಾಗಲೇ ಇದರಿಂದ ಸುಮಾರು ಸ್ಟಾಫ್ಗಳನ್ನು ನಮ್ಮ ಪ್ರಿನ್ಸಿಪಲ್ ಅವರನ್ನು ಕೂಡ ಇಲ್ಲಿ ಡೆಪ್ಯೂಟ್ ಮಾಡಿದ್ದಾರೆ. ಅವರು ಸ್ಟಾಫ್ ಬರ್ತಾ ಇದೆ. ಸೊ ಈಗಾಗಲೇ ಆದೇಶ ಕೂಡ ಮಾಡಿದೆ. 3 ಯಾವ ಸೆಕ್ಷನ್ ಕೊಡೋದಕ್ಕೆ ಕೊಡ್ತೀನಿ. ನಮಗೆ ವೆಬ್ಸೈಟ್ನಲ್ಲಿ ಕೂಡ ಈಗಾಗಲೇ ಅದರ ಆನ್ಲೈನ್ ಅರ್ಜಿ ಇನ್ನೊಂದು 2-3 ದಿವಸ ನಂತರ ಅವರು ರಿಲೀಸ್ ಮಾಡ್ತಾರೆ. ಆಮೇಲೆ ನಿಮಗೆ 2-3 ದಿವಸ ನಂತರ ಅದು ಅಪೇರ್ ಆಗ್ತಂತ ಅವರು ಹೇಳಿದ್ದಾರೆ. ಇನ್ನೊಂದು ಬಹಳ ದಿನದಿಂದ ಕಾಣಿಸಿತ್ತು ಗೋಕಾಕ್ಗೆ ಯಾಕೆ ಮಾಡಬೇಕಾಯ್ತಂದ್ರೆ ಗೋಕಾಕ್ ಸುಮಾರು 7-8 ತಾಲೂಕಿಗೆ ಸೆಂಟ್ರು. ಈಗ ನಾವು ಬೆಳಗಾವಿ ಹೋದ್ಮ್ಯಾಗ ಇಂಟಿಗೆ ಹೋಗೋದು ಇನ್ನೊಂದು ಸಮಸ್ಯೆ. ಇಲ್ಲಿಂದ ಹೋಗ್ಲಿಕ್ಕೆ ಎಷ್ಟು ಬೇಕು ಟೈಮು, ಅದನ್ನ ಆ ಕಡೆ ದಾಟ್ಲಿಕ್ಕೆ ನಮಗೆ ಅಷ್ಟೇ ಟೈಮ್ ಬೇಕಾಗಿತ್ತು. ಮತ್ತೆ ಇದು ನಮ್ದು ಆಲ್ಮೋಸ್ಟ್ ನಿಯರೆಸ್ಟ್. ಸುಮಾರು ಹಾರುಗೇರಿ ಸೆಂಟರ್ನಿಂದ ಬರ್ಬೋದು, ಮೂಡ್ಲಿಗಿ, ರಾಯಬಾಗ್, ಚಿಕ್ಕೋಡಿ, ಹುಕ್ಕೇರಿ, ಈ ಕಡೆ ಗುಡ್ಗೇರಿ, ಯರಗಟ್ಟಿ, ಸುಮಾರು ತಾಲೂಕುಗಳ ಹೆಸರಿಗೆ ಕೂಡ 1 ಅವರ್ದಾಗ ಬರ್ಬೋದು ಇಲ್ಲಿ ಗೋಕಾಕ್ಗೆ. ಮತ್ತೆ ವಾಪಸ್ಸು ಊರಿಗೆ ಹೋಗೋದು. ಅವರು ಹಿಂಗೆ ಇರ್ಬೇಕಂತೇನಿಲ್ಲ. ಹೆಂಗ ಬಸ್ಸಿನ ಸೌಕರ್ಯ ಇದೆ ಅವರಿಗೆ. ಸೊ 1 ಅವರ್ನಲ್ಲಿ ಮುಂಜಾನೆ ಬಂದು ಮತ್ತೆ ವಾಪಸ್ ಊರಿಗೆ ಹೋಗ್ಬೋದು. ನನ್ನ ಹಾಸ್ಟೆಲ್ ಬೇಕು ಅವರಿಗೆ. ಬೆಳಗಾವಿಗೆ ಇರೋದೊಂದು ಸಮಸ್ಯೆ ಅವರಿಗೆ ತಗ್ತು. ಇಲ್ಲ ಅವ್ರು ಅಲ್ಲಿ ಬಹಳ ಖರ್ಚು ಮಾಡಿ ಇರಬೇಕಾಗ್ತದೆ ಅವರು. ಸೊ ಆ ದೃಷ್ಟಿಯಿಂದ ಗೋಕಾಕನ್ನು ನಾವು ಚೂಸ್ ಮಾಡಲಿಕ್ಕೆ ಕಾರಣ. ಅಂದ್ರೆ ಇಲ್ಲಿವರೆಗೂ ಆಯಿತು 7-8 ತಾಲೂಕಿನವರು ಕೂಡ ಅನುಕೂಲ ಆಗೋ ದೃಷ್ಟಿಯಿಂದ ನಾವು ಮಾಡಿದ್ದೀವಿ. ಇದೊಂದು ಗೋಕಾಕ್ ಸುತ್ತಮುತ್ತಲ ಜನರಿಗೆ ಒಂದು ಐತಿಹಾಸಿಕ ದಿನ ಅಂತ ಹೇಳ್ಬೋದು. ಮತ್ತು 2 ವರ್ಷಗಳವರೆಗೆ ನಮ್ಮ ಸತೀಶ್ ಶುಗರ್ ಅಕಾಡೆಮಿಯಲ್ಲಿ ಅವರಿಗೆ ಪ್ರಾವಿಷನ್ ಮಾಡಿಕೊಡ್ತಾರೆ 2 ಇಯರ್ಸ್. 2 ವರ್ಷ ನಂತರ MLA ಅವರು APMCಯಲ್ಲಿ ಜಾಗ ಕೊಟ್ಟರೆ ನಮ್ಮ PWDಯಿಂದ ಅದನ್ನ ಶಾಶ್ವತ ಕಟ್ಟಡ ಮಾಡಿ ಅವರಿಗೆ ಕೊಡ್ತೀವಿ 2 ಇಯರ್ಸ್ ನಂತರ. ಸೊ 2 ವರ್ಷ ಮಾತ್ರ ನಾವು ಇಲ್ಲೇ ನಡೆಸ್ತೀವಿ. ಅವ್ರಿಗೆ ಇಲ್ಲೇ ಈಗಾಗಲೇ ಅಕಾಮಿಡೇಷನ್ ಮಾಡಿ ಕೊಟ್ಟಿದ್ದೀವಿ. ಸೊ ಸ್ಥಳೀಯ ಶಾಸಕರು ಲ್ಯಾಂಡ್ಸ್ ಕೊಡಿಸಿದ್ರೆ ನಮ್ಮ ಇಲಾಖೆಯಿಂದ ಅವ್ರಿಗೆ ಕಟ್ಟಿಸಿ ಪರ್ಮನೆಂಟ್ ಆಗಿ ಅವರಿಗೆ ಶಾಶ್ವತವಾಗಿ ಅಲ್ಲಿ ಶಿಫ್ಟ್ ಮಾಡಿ ಕೊಡ್ತೀವಿ. ಇಷ್ಟು ಈಗಾಗಲೇ 1 ತಿಂಗಳ ಹಿಂದೆ 1-2 ತಿಂಗಳಿಂದ ಸ್ಯಾಂಕ್ಷನ್ ಆಯಿತು. ಆದರೆ ಅದು ಸಮಯ ಬಂದಾಗ ಹೇಳೋಣ ನಾನೇ ವೇಟ್ ಮಾಡ್ತಿದ್ದೆ. ಇವತ್ತು ಬಂದಿದ್ದೆ. ಬಹುಶಃ 1-2 ದಿವಸ ನಂತರ ಆನ್ಲೈನ್ನಲ್ಲಿ ಪ್ರಾರಂಭ ಆಗ್ತಾ ಅಂತ ನಮ್ಮ ಪ್ರಿನ್ಸಿಪಲ್ ಅವರು ಕೂಡ ಹೇಳ್ತಾ ಇದ್ರು. ಮತ್ತು ವಿಶೇಷವಾಗಿ ಡ್ಯೂಟಿಯಲ್ಲಿ ಈ ಭಾಗದ ಬಹಳಷ್ಟು ಅಲ್ಲಿ ಜನ ಇದ್ದಾರೆ. ಅವರೆಲ್ಲ ಬಂದು ಇಲ್ಲಿ ಕಲಿಸ್ಲಿಕ್ಕೆ ಕೂಡ ಬಹಳ ಇಂಟ್ರೆಸ್ಟ್ ತೋರಿಸಿದ್ದಾರೆ. ಯಾಕಂದ್ರೆ ನಮ್ಮಲ್ಲಿ ಹೋಗ್ಬೇಕು, ನಮ್ಮ ಏರಿಯಾಕ್ಕೆ ಸರ್ವಿಸ್ ಮಾಡಬೇಕಂತ. ಅದು ಒಂದು ಒಳ್ಳೆ ಬಹಳಷ್ಟು ಬೆಳವಣಿಗೆ ಆಗಿದೆ. ಮಿಕ್ಕಿದ್ದನ್ನು ನಮ್ಮ ಪ್ರಿನ್ಸಿಪಲ್ ಅವರು ಬ್ರೀಫ್ ಮಾಡ್ತಾರೆ.